ಚಿಕ್ಕಬಳ್ಳಾಪುರ ನಗರದ 4ನೇ ವಾರ್ಡ್ನ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನೂತನವಾಗಿ ಪೊಲೀಸ್ ವಸತಿ ನಿಲಯದ 3 ಅಂತಸ್ತಿನ ಕಟ್ಟಡದ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ನೆರವೇರಿಸಿದರು. ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಸುಮಾರು 6.5 ಕೋಟಿ ವೆಚ್ಚದಲ್ಲಿ 3 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗುತ್ತದೆ. ಏನು ಈಗಿನ ಕಾಲಘಟ್ಟದ ಕಾಮಗಾರಿ ಮಾದರಿಗಳಿಂದ ಬದಲಾಗಬೇಕು. ಮುಂದಿನ 20 ವರ್ಷಗಳಲ್ಲಿ ಬೇರೆ ರೀತಿಯಲ್ಲಿ ಅವಶ್ಯಕತೆ ಜಾಸ್ತಿ ಇರುತ್ತದೆ. ಅದರ ಅನುಗುಣವಾಗಿ ನಾವು ಕಟ್ಟಡ ನಿರ್ಮಾಣ ಮಾಡಬೇಕು. ಇನ್ನು ಕಳೆದ ವರ್ಷ ನಂದಿಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಾಗೇಪಲ್ಲಿ ಭಾಗಕ್ಕೆ ಡಿವೈಎಸ್ಪಿ ಡಿವಿಷನ್ ಆಗಬೇಕು ಎಂಬುದು ಬೇಡಿಕೆ ಇದೆ. ಚಿಂತಾಮಣಿ ಭಾಗದಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆ ಬೇಡಿಕೆ ಇದೆ. ಇನ್ನು ಹಲವು ಬೇಡಿಕೆಗಳು ಇದಾವೆ. ಇನ್ನು ಹೋರಾಟಗಾರರು ತಾಲೂಕುಗಳು ಆಗಬೇಕೆಂದು ಹೋರಾಟ ಮಾಡುತ್ತಾರೆ. ಆದರೆ ಒಂದು ತಾಲೂಕು ಮಾಡಬೇಕಾದರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ. ಇವತ್ತಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಖರ್ಚುಗಳು ಜಾಸ್ತಿ, ಆದರೆ ಆದಾಯ ಕಡಿಮೆ ಇದೆ. ಇದರ ಬಗ್ಗೆ ಯಾರೂ ಯೋಚನೆ ಮಾಡುತ್ತಿಲ್ಲವೆಂದು ಸಚಿವ ಸುಧಾಕರ್ ಹೇಳಿದರು. ಇದು ಭಾಳ ಜಿಲ್ಲೆ ಮತ್ತೊಂದು ಪರಿಕಲ್ಪನೆ ಭಾಳ ಸುಲಭ. ಆದರೆ ಒಂದು ಜಿಲ್ಲೆ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಕನಸು ಕಟ್ಕೋಬೇಕಾಗತ್ತೆ. ಈಗೇನು ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯಲ್ಲಿ ಸಿಂಗಪೂರಿಂದ ಆರ್ಕಿಟೆಕ್ಟ್ಸ್ನ ಕರೆಸಿ ಒಂದು ಮಾಡ್ರನ್ ಒಂದು ರಾಜ್ಯ ಒಂದು ಕ್ಯಾಪಿಟಲ್ ಆಗಬೇಕು, ಒಂದು ಕೇಂದ್ರ ಸ್ಥಾನ ಆಗಬೇಕು ಅಂಥೇಳಿ ಯಾವ ರೀತಿ ಭಾಳ ಒಂದು ಉತ್ಕೃಷ್ಟವಾದಂಥ ವಿನ್ಯಾಸಗಳನ್ನು ಮಾಡಿಸಿದ್ರು. ಬಹುಶಃ ಆ ರೀತಿಯಾಗಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಆದರೆ ನಾವು ಎಲ್ಲ ಸರ್ಕಾರದಲ್ಲಿ ಎಲ್ಲ ಒಂದೇ ಸತಿ ಆಗುತ್ತೆ, ಎಲ್ಲ ನಾವು ಒಂದೇ ಸತಿ ಮಂಜೂರು ಮಾಡಿಸ್ಕೊಳಕ್ಕಾಗತ್ತೆ ಅಂತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಈಗ ನಿಮಗೆ ಗೊತ್ತಿದೆ, ಈಗ ಹಿಂದೆಯೇ ಬೇಗ ನಮ್ಮದು ಡಿಸ್ಟ್ರಿಕ್ಟ್ ಆಫೀಸ್ ಆಯಿತು. ಅದು ಎಲ್ಲಿ ಪ್ರಾರಂಭ ಆಯಿತು, ಹೆಂಗಾಯಿತು ಅನ್ನೋದು ಗೊತ್ತಿದೆ. ಆದರೆ ಈಗ ಆವಾಗ SP ಆಫೀಸಲ್ಲಿ ಕಟ್ಬಿಟ್ರು. ಈಗ ಅದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಈ ರೀತಿ ಸ್ವಲ್ಪ ನಾವು ಮಾಡುವಂಥ ಸಂದರ್ಭದಲ್ಲೇ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಆದರೆ ಇಲ್ಲಿ ಬೇಡಿಕೆಗಳಿದ್ದಾವೆ. ಈಗ ಎಲ್ಲ ಕಡೆ ಇವತ್ತು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ವಸತಿ ಸೌಲಭ್ಯ ಮತ್ತೊಂದು ಕೊಡುವಂಥದ್ದು ಇದೆ. ಆದರೆ ಈ ಸ್ವಲ್ಪ ಗೊತ್ತಿದೆ ನಿಮಗೂ. ಈಗ 2007ನೇ ಇಸ್ವಿಯಲ್ಲಿ ಘೋಷಣೆ ಆಯಿತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಘೋಷಣೆ ಆಯಿತು. ಈಗ 19 ವರ್ಷ ಆಗ್ತಾಯಿದೆ, ಹಂತವಾಗಿ ಆಗ್ತಾಯಿದೆ. ಆದರೆ ನಾನು ಅದಕ್ಕೆ ಹೇಳಿದ್ದು, ಇದು ನಾನು ನೋಡಿರ್ತಕ್ಕಂಥ ಹೊಸ ಜಿಲ್ಲೆಗಳಲ್ಲಿ ಜಯೇಶ್ ಪಾಟೀಲ್ ಅವರು ಏನು ಜಿಲ್ಲೆ ಘೋಷಣೆ ಮಾಡಿದ್ರು ಆಗ ಕೆಲವು. ಅದರಲ್ಲಿ ನಾನು ಮೊನ್ನೆ ಗದಗ್ಗೆ ಹೋಗಿದ್ದೆ. ಭಾಳ ಸಂತೋಷ ಆಯಿತು ನನಗೆ. ಗದಗಲ್ಲಿ HK ಪಾಟೀಲ್ ಸಾಹೇಬರು ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು, ಯಾವ ರೀತಿ ಗದಗ ತಾಲೂಕು ಕೇಂದ್ರ ಇದ್ದಿದ್ದು ಇವತ್ತು ಜಿಲ್ಲಾ ಕೇಂದ್ರವಾಗಿ ಯಾವ ರೀತಿ ಮಾರ್ಪಾಡಾಗಿದೆ, ಯಾವ ರೀತಿ ಮೂಲಭೂತ ಸೌಲಭ್ಯ. ಬಹುಶಃ ಆ ರೀತಿ ದೂರದೃಷ್ಟಿ ಇಟ್ಕೊಂಡು ಜಾಗ ಮತ್ತೊಂದು ಇವೆಲ್ಲ ವ್ಯವಸ್ಥೆ ಮಾಡಿದರೆ ಆಗ್ತಿತ್ತು. ಈಗ ನಮಗೆ ಜಾಗ ಹುಡುಕಬೇಕು ಅಂದ್ರೇ ಸಿಗ್ತಾಯಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಆಗ ಆ ಸಂದರ್ಭದಲ್ಲೇ ಒಂದು ಭೂಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಇವೆಲ್ಲ ವ್ಯವಸ್ಥೆಗಳು ಮಾಡುವಂಥದ್ದಕ್ಕೂ ಅನುಕೂಲ ಆಗ್ತಿತ್ತು. ಆದರೂ ಇವೆಲ್ಲ ಈಗ ನೋಡೋಣ, ಈಗ ಒಂದೊಂದೇ ಈಗ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ಬೇಡಿಕೆಗಳು ಭಾಳಷ್ಟು ಇದ್ದಾವೆ. ನೋಡೋಣ, ಈಗ ಸ್ಥಳದ ಮತ್ತು ಇವೆಲ್ಲ ಅಭಾವ, ಇವೆಲ್ಲ ಕೊರತೆಗಳೆಲ್ಲ ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಲಿಕ್ಕಾಗುತ್ತೆ. ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ನೂತನವಾಗಿ ನಿರ್ಮಾಣವಾಗಿರುವ ಕಾಲೇಜಿನ ಕಟ್ಟಡದ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.